ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ಆಗಸ್ಟ್ 23ನೇ ತಾರೀಕು ಅಮಾವಾಸ್ಯೆ ಇದೆ. ಶನಿವಾರ ಬರೋದ್ರಿಂದ ಇದನ್ನು ಶನಿ ಅಮಾವಾಸ್ಯೆ ಅಂತ ಕರೀತಾರೆ. ಶನಿ ಅಮಾವಾಸ್ಯೆ ಬರುವುದು ಬಹಳ ಅಪರೂಪ. ಹಾಗಾಗಿ ಈ ದಿನ ಬಹಳ ಒಂದು ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ಆಗಿರುತ್ತದೆ. ಬಹಳ ಪವರ್ಫುಲ್ ಆಗಿರುವಂತಹ ಅಮಾವಾಸ್ಯೆ ಆಗಿರೋದ್ರಿಂದ ಈ ಒಂದು ಕೆಲಸವನ್ನು ನೀವು ಅಮಾವಾಸ್ಯೆ ದಿನ ಏನಾದರೂ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಅನ್ನುವಂಥದ್ದು ನಿವಾರಣೆ ಆಗ್ತದೆ. ಈ ದಾರಿದ್ರ್ಯ ಅನ್ನುವಂಥದ್ದು ತುಂಬಿದರೆ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ. ಹಾಗಾಗಿ ಈ ದಾರಿದ್ರ್ಯ ತುಂಬಿರುವಂಥದ್ದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಶನಿವಾರ ಬಂದಿರುವಂತಹ ಅಮಾವಾಸ್ಯೆ ಬಹಳ ಪ್ರಯೋಜನಕವಾಗಿದೆ. ಹಾಗಾಗಿ ನೀವು ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ. ಏನಪ್ಪ ಅದು ಅನ್ನುವಂಥದ್ದಾದರೆ ಅಲೋವೆರಾದ ಒಂದು ಗಿಡವನ್ನು ಬುಡದ ಸಮೇತ ಕಿತ್ಕೊಂಡು ತಂದು ಅದನ್ನು ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಇಡಿ. ಹಾಗೆಯೇ ಅದಕ್ಕೆ ಸಾಸಿವೆ, ಹಾಗೆಯೇ ಅರಿಶಿನ, ಕುಂಕುಮ ಹಾಗೂ ಈ ಒಂದು ಕರ್ಪೂರದ ಪುಡಿಯನ್ನು ಇಷ್ಟನ್ನು ಕೂಡ ಒಂದು ಆ ಪ್ಲೇಟ್ ಒಳಗಡೆ ಇಟ್ಟು ನಿಮ್ಮ ಮನೆಯ ಮೇನ್ ಎಂಟ್ರೆನ್ಸ್ನ ಹತ್ರ ಈ ಒಂದು ತಟ್ಟೆಯನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಪೂಜೆ ಅಥವಾ ಊದುಬತ್ತಿ ಹೊಗೆಯನ್ನು ಕೊಟ್ಟು ನೀವು ಅದನ್ನು ಮನೆಯಲ್ಲೆಲ್ಲ ಕೂಡ ಒಂದು ರೌಂಡ್ ಸುತ್ತಕೊಂಡು ಅದನ್ನು ತೋರಿಸ್ಕೊಂಡು ತೊಗೊಂಬಂದು ಒಂದು ಜಾಗದಲ್ಲಿ ಇಡಿ. ಅದನ್ನು 3 ದಿನಗಳ ಕಾಲ ನಿಮ್ಮ ಮನೆಯಲ್ಲೇ ಒಂದು ಸ್ಥಳದಲ್ಲಿಟ್ಟಿರ್ತೀರಲ್ಲ ಅದೇ ಸ್ಥಳದಲ್ಲೇ ಇಟ್ಟು ಯಾರಿಗೂ ಕಾಣದ ಹಾಗೆ ಇಟ್ಟು ಅದನ್ನು ನೀವು 3 ದಿನ ಆದ ನಂತರ ಹರಿಯುವಂತಹ ನದಿಗೋ ಅಥವಾ ಹೊಳೆಗೋ ಇಲ್ಲ ಅಂದರೆ ಕೆರೆಗೆ, ಅದು ಸಾಧ್ಯ ಆಗಿಲ್ಲ ಅಂದರೆ ಯಾರು ತುಳಿದಂತಹ ಜಾಗಕ್ಕೆ ಅದನ್ನು ನಿಮ್ಮ ಮನೆಗೆ ನೀವುಳಿಸಿ 3 ದಿನ ಆದ ನಂತರ ಅದನ್ನು ಎಸೆಯೋದ್ರಿಂದಾಗಿ ನಿಮ್ಮ ಮನೇಲಿರುವಂಥ ದಾರಿದ್ರ್ಯ ಅನ್ನುವಂಥದ್ದು ನಿವಾರಣೆ ಆಗ್ತದೆ. ಇದನ್ನು ಖಂಡಿತ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗಳಿದೆ, ಇದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ.